ಸಿಎಂ ರೇಸ್ನಲ್ಲಿ ಬಹಳ ಹತ್ತಿರದಲ್ಲಿರುವಂತಹ ಡಿ.ಕೆ. ಶಿವಕುಮಾರ್ ಅವರ ರಾಶಿ ಕುಂಡಲಿ ಏನು ಹೇಳ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಸಂಖ್ಯಾಶಾಸ್ತ್ರಜ್ಞರು ತಮ್ಮದೇ ಆದ ರೀತಿಯಲ್ಲಿ ವಿಶ್ಲೇಷಣೆಯನ್ನ ಮಾಡಿದ್ರು. ಈಗ ಮತ್ತೋರ್ವ ಅತಿಥಿ ನಮ್ಮನ್ನ ಜಾಯಿನ್ ಆಗಿದ್ದಾರೆ, ಜ್ಯೋತಿಷಿಗಳಾದಂತಹ ವಿಠಲ್ ಭಟ್ ಅವರು. ವಿಠಲ್ ಭಟ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ವಿಠಲ್ ಭಟ್ ಅವರೇ, ಡಿ.ಕೆ. ಶಿವಕುಮಾರ್ ಅವರ ಕುಂಡಲಿ ನಾವು ಗಮನಿಸ್ತಾ ಇದ್ದೀವಿ. ಜನ್ಮ ದಿನಾಂಕವನ್ನ ನೋಡಿದ್ವಿ, 15/5/1961 ಬೆಳಿಗ್ಗೆ 5 ಗಂಟೆ 15 ನಿಮಿಷ. ಸೊ ಕೃತಿಕಾ ನಕ್ಷತ್ರ ಮತ್ತು ವೃಷಭ ರಾಶಿ, ಇವರ ಕುಂಡಲಿಯನ್ನ ಗಮನಿಸ್ತಾ ಹೋದ್ರೆ ಯಾರು ಬಲವಾಗಿದ್ದಾರೆ, ಯಾರು ದುರ್ಬಲರಾಗಿದ್ದಾರೆ, ಅದನ್ನ ಎಕ್ಸ್ಪ್ಲೇನ್ ಮಾಡೋದಾದ್ರೆ ಹೇಗಿದೆ ಯೋಗ? ಗುರುಭ್ಯೋ ನಮಃ. ಏನಂದ್ರೆ ಬಹುಶಃ ಇದು 4ನೇದು 5ನೇ ಸಲ ಇವ್ರ ಜಾತಕವನ್ನು ವಿಮರ್ಶೆ ಮಾಡ್ತಿರೋದು. ಈ ಒಂದು ಸ್ಟೇಜ್ ಮೇಲೆನೆ 3ನೇ ಸಲ 4ನೇ ಸಲನೇ ಇರಬೇಕು. ಆದ್ರೆ ಸಂದರ್ಭಗಳು ಬೇರೆ ಬೇರೆ. ಈಗಿನ ಸಂದರ್ಭ ಬಹುಶಃ ಅವ್ರಿಗೆ ಯಾವ ರೀತಿಯ ಯೋಗ ಇದೆ ಈ ಸಂದರ್ಭವನ್ನು ನಾನು ಮುಂಚಿತ ಕೂಡ ಹೇಳಿದ್ದೆ, ಎಲೆಕ್ಷನ್ಗಿಂತ ಮುಂಚೆನೂ ಕೂಡ ಹೇಳಿದ್ದೆ. ಇವರು ಏನು ಸೇನಾಪತಿ ಆಗ್ಲಿಕ್ಕೆ ಓಕೆ, ಬಟ್ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸ್ವಲ್ಪ ಕಷ್ಟ ಇದೆ, ಇದು ಬಹಳ ಇನ್ನೇನು ಕೈಗೆ ಬಂದು ತಪ್ಪು ಹೋಗುತ್ತೆ ಅನ್ನೋ ರೀತಿಯಲ್ಲೇ ಹೇಳಿದ್ದೆ. ರಾಜ ಆಗೋದು ಕಷ್ಟ, ಬಹಳ ಕಷ್ಟ. ಇಲ್ಲಿ ಸೇನಾಧಿಪತಿ ಆಗ್ಬೋದು, ಎಲ್ಲ ಮುಂದೆ ನಿಂತು ನಡೆಸ್ಕೊಂಡು ಹೋಗ್ಬೋದು, ಬಟ್ ನಾನೇ ಅಲ್ಲಿ ಮಂತ್ರಿ ಅಂದ್ರೆ ರಾಜನಾಗಿ ಕೂತ್ಕೊಳ್ತೇನೆ ಅಂದ್ರೆ ಅದು ಸ್ವಲ್ಪ ಕಷ್ಟಕರವಾದ ಜಾತಕ ಅಂತೇಳಿ ನಾವು ಈ ಹಿಂದೆಂದೆಲ್ಲ ಹೇಳ್ಕೊಂಡ್ ಬಂದಿದ್ದೆ. ಆದ್ರೆ ಏನಂದ್ರೆ ಒಂದು ಎಂತ ಹೇಳ್ತೀವಿ, ಒಂದು ಅವಕಾಶ ಅಂತೂ ಈಗಿದೆ. ಯಾಕಿದೆ? ಬಟ್ ಅವ್ರು ನನ್ನ ಅನಿಸಿಕೆ ಪ್ರಕಾರ ಅವ್ರು ಇನ್ನೊಂಚೂರು ಅಂದ್ರೆ ಈಗ ಡಿಸೆಂಬರ್ 4ರ ನಂತರ ಅವ್ರು ಪ್ರಯತ್ನ ಮಾಡಿದ್ರೆ, ಇನ್ನೊಂದು ಸ್ವಲ್ಪ ಜೋರ ಫಿರೋಷಿಯಸ್ ಆಗಿ ಟ್ರೈ ಮಾಡಿದ್ರೆ ಸ್ವಲ್ಪ ಅವಕಾಶ ಚೆನ್ನಾಗಿರ್ತಿತ್ತು ಅಂತ. ಏನಾಗುತ್ತೆ, ಸಿದ್ದರಾಮಯ್ಯ ಅವರ ಜಾತಕ ಅದ್ಭುತವಾಗಿದೆ. ಸೊ ಎಷ್ಟು ಅದ್ಭುತವಾಗಿದೆ ಅಂದರೆ ಹೇಳಲಿಕ್ಕಾಗಲ್ಲ, ಅಷ್ಟು ಚೆನ್ನಾಗಿದೆ ಅದು. ಹಿಂದಿನ ಸಲ ಎಲೆಕ್ಷನ್ ಟೈಮಲ್ಲಿ ಗೆಲ್ತಾರ ಗೆಲ್ಲಲ್ವಾ ಎಲ್ಲ ಹೇಳಿದಾಗ ಕೂಡ ಹೇಳಿದ್ದೆ, ಅವರೇ ಗೆಲ್ತಾರೆ, ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅಂತಲೂ ನಾನು ಹೇಳಿದ್ದೆ ಸ್ಪಷ್ಟವಾಗಿ. ಅದೇ ಥರ ಈಗ ಕೂಡ ಒಂದು ಸ್ವಲ್ಪ ಲೈಟ್, ಈಗ ಏನಕ್ಕೆ ಸ್ವಲ್ಪ ಹಿನ್ನಡೆ ಆಯಿತು ಅಂದರೆ ಈಗೊಂದು ನಾವು ಅಕ್ಟೋಬರ್ ಎಂಡು, ನವೆಂಬರ್ ಹಾಗೂ ಡಿಸೆಂಬರ್ 4ರ ತನಕ ಅಷ್ಟು ಟೈಮ್ ಚೆನ್ನಾಗಿಲ್ಲ. ಸೊ ಆದ್ರಿಂದಾಗಿ ಸಿದ್ದರಾಮಯ್ಯ ಅವ್ರಿಗೆ ಒಂಚೂರು ಹಿನ್ನಡೆ ಆಗ್ತಾ ಇರೋದಂಗೆ ಈ ಫೋರ್ಸಸ್ ಎಲ್ಲ ಜಾಸ್ತಿ ಆಗ್ತಾ ಇದೆ ಅವ್ರನ್ನ ಸೀಟಿಂದ ಇಳಿಸಿ ಕೂತ್ಕೊಳ್ಳಿಕ್ಕೆ. ರಾಜಕೀಯ ಅಂದಾಗ ಎಲ್ಲರೂ ಪ್ರಯತ್ನ ಮಾಡೇ ಮಾಡ್ತಾರೆ, ಅದರದ್ದು ಒಂದು ಯಾವುದೇ ಇದಿರಲ್ಲ. ಆದರೆ ಇವರು ನಮ್ಮ ಶಿವಕುಮಾರ್ ಅವರ ಜಾತಕದಲ್ಲಿ ಪ್ರಕಾರವಾಗಿ ಅವರು ಇನ್ನೊಂಚೂರು ಅಂದರೆ ಡಿಸೆಂಬರ್ 4ರ ನಂತರ ಸ್ಟ್ರಾಂಗ್ ಆಗಿ ಅವರು ಪ್ರಯತ್ನವನ್ನು ಮಾಡಬೇಕು. ಬಟ್ ಇದೊಂದು ಚಿಕ್ಕ ಸಮಯ ಅಷ್ಟೇ ಅವರಿಗೆ ಮುಖ್ಯಮಂತ್ರಿ ಆಗೋ ಅವಕಾಶ ಇರತಕ್ಕಂಥದ್ದು. ಜನವರಿಯಿಂದ ಮೇ 31ರ ತನಕ, ಡಿಸೆಂಬರ್ 4ರಿಂದ ಮೇ 31ರ ತನಕ ಒಂದು ವಿಂಡೋ ಅಂತೀವಲ್ಲ, ಒಂದು ವಿಂಡೋ ಜಾಗ ಇದೆ. ಆ ಜಾಗದಲ್ಲಿ ಅವಾಗ ಹೋಗಿ ಅವರು ಕುಳಿತುಕೊಂಡ್ರೆ ಮಾತ್ರ ಅವರು ಮುಖ್ಯಮಂತ್ರಿ ಓಕೆ ಅನ್ಬೋದು. ಇಲ್ಲ ನಾವು 2000 ಆ ಪೀರಿಯಡ್ ತಪ್ಪಿ ಹೋದ್ರೆ ಮತ್ತಾಗೋದು ಕಷ್ಟ, ಆಗದೇ ಇಲ್ಲ, ಬಹಳ ಕಷ್ಟ. ಇನ್ನೂ ಒಂದು ವಿಚಾರ ಏನಂದ್ರೆ ಅವ್ರೇನಾದ್ರು ಈಗ ಬಹುಶಃ ಸಂಧಾನಗಳೆಲ್ಲ ಆಗೋಗಿದೆ, ಅಥವಾ ಅವರು ನಾವೆಲ್ಲ 2028ಕ್ಕೆ ಸಿದ್ಧ ಆಗ್ತಾ ಇದೀವಿ ಹಂಗೆ ಹಿಂಗೇನೋ, 2028ಕ್ಕೆ ಅಂದ್ರೆ ರೂಲ್ಡ್ ಔಟ್ ತರ ಬಹಳ ಕಷ್ಟ, ಅಸಾಧ್ಯ. ಯಾಕೆಂದ್ರೆ ಶನಿ ಗ್ರಹ ನೀಚ ಸ್ಥಿತಿಗೆ ಮೇಷರಾಶಿಯಲ್ಲಿ ಬಂದ್ಬಿಡ್ತಾನೆ. ಸೊ ಶನಿ ಗ್ರಹ ನೀಚ ಸ್ಥಿತಿಯಲ್ಲಿ ಮೇಷರಾಶಿಗೆ ಬಂದ್ರೆ ವೃಷಭಕ್ಕೆ ಕರ್ಮಾಧಿಪತಿಯಾಗಿ ವ್ಯಯ ನೀಚನಾಗ್ಬಿಡ್ತಾನವ. ಸೊ ಆದ್ರಿಂದ ಯಾವುದೇ ಕಾರಣಕ್ಕೂ ನೋ ಚಾನ್ಸ್ ಅನ್ನೋ ತರ ಆಗ್ಬಿಡುತ್ತದ ಅವಾಗ. ಈಗ ಎಟ್ ಪ್ರೆಸೆಂಟ್ ಅಲ್ಲಿ ಅವರಿಗೆ ಅವರ ವೈಯಕ್ತಿಕ ದಶಾಭುಕ್ತಿ ಪ್ರಕಾರವೂ ಸಹ ಅವ್ರಿಗೆ ನಡೀತಾ ಇರತಕ್ಕಂತಹ ಮಹಾದಶೆ ಶನಿ ದಶೆ ಏನಿದೆ, ಶನಿ ದಶ ಚಂದ್ರಭುಕ್ತಿ 18ರಿಂದ ಶುರುವಾಗುತ್ತೆ. ವೃಷಭ ಅಂದ್ರೆ ಪರಮೋಚ್ಚ ಸ್ಥಿತಿಯ ಚಂದ್ರ ಅವನು. ಎಲ್ಲ ರೀತಿಯಲ್ಲೂ, ಗೋಚಾರ ರೀತಿಯಲ್ಲಿ, ವೈಯಕ್ತಿಕ ಜಾತಕ ರೀತಿಯಲ್ಲಿ. ಈಗ ನಾವೇನ್ ಮಾಡ್ತೀವಿ, ಜ್ಯೋತಿಷ್ಯ ಹೇಳ್ಬೇಕಾದ್ರೆ ಯಾರಿಗಾರು ರಾಶಿ ತುಂಬಾ ಚೆನ್ನಾಗಿದೆ ಅಂತಂದಾಗ, ಏನವ್ರಳೆ ನೀವು ಚೆನ್ನಾಗಿದೆ ಅಂತ ಹೇಳ್ತಾರೆ, ನಮ್ಗೆ ಬಹಳ ಕಷ್ಟ ಇದೀರಿ ಅಂದ್ರೆ ವೈಯಕ್ತಿಕ ಜಾತಕ ಸರಿ ಇಲ್ಲ ಅನ್ಸುತ್ತೆ ನಿಮ್ಗೆ, ಅದಕ್ಕೆ ಆಗ್ಲಿಲ್ಲ ಅಂತೀವಿ. ವೈಯಕ್ತಿಕ ಜಾತಕ ಚೆನ್ನಾಗಿದ್ದಾಗ ಗೋಚಾರ ಫಲನೂ ಚೆನ್ನಾಗಿರ್ಬೇಕು ಅಂತ. ಸೊ ಇಲ್ಲಿ ಹೆಂಗಾಗಿದೆ ಇವ್ರಿಗೆ ಅಂದ್ರೆ ಗೋಲ್ಡನ್ ಚಾನ್ಸ್ ಎರಡೂ ಚೆನ್ನಾಗಿದೆ. ಈ ಕಡೆ ಶನಿ ಬಲ, ಈ ಕಡೆ ಗುರುಬಲ, ಗೋಚಾರ ಫಲನೂ ಸೂಪರ್ ಆಗಿದೆ. ಈ ಕಡೆ ವೈಯಕ್ತಿಕ ಜಾತಕ ನೋಡ್ಬೇಕಾದ್ರೆ ಮಹಾದಶಾಕಾರಕ ಭುಕ್ತಿ 2-3 ತಿಂಗಳು ಜನವರಿಯಿಂದ ಡಿಸೆಂಬರ್ ಈಗ ಆಯ್ತು. ಡಿಸೆಂಬರ್ 4 ಬೇಡ, ಡಿಸೆಂಬರ್ 18 ಬೇಕಾದ್ರೆ ದಾಟ್ಲಿ. ಡಿಸೆಂಬರ್ 18ರಿಂದ ಅವರಿಗೆ ಬರ್ತೀನಿ. ಯಾಕೆ ಚೆನ್ನಾಗಿದೆ, ಏನ್ ಯಾವ ರಾಶಿ ಯಾವ ನಕ್ಷತ್ರದಲ್ಲಿ ಈ ಇಂತಹ ಒಂದು ಯೋಗ ಬರುತ್ತೆ, ಸೊ ಬಂದಂತಹ ಸಂದರ್ಭದಲ್ಲಿ ಏನೆಲ್ಲ ಫಲಗಳು ಸಿಗುತ್ತೆ ಅನ್ನೋದನ್ನ ಮಾತಾಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.